ಸೀತಾಫಲ್. ಎಲ್ಲಿಗೆ ಹೊಂಟಿರಿ? ಯಾಕೆ 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 ಹೋಗ್ಬೇಕಾ? ಕಳ್ಚುಟ್ಟಿ. ಬಿಜಾಪುರಕ್ಕೆ ಹೋಗಿ ಏನು ಮಾಡ್ತೀರಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಪುಣೆಯಿಂದ ವಿಜಯಪುರಕ್ಕೆ ನಾನು ಅಮ್ಮನ ಮನೆಗೆ ಹೋಗ್ತಾ ಇರುವ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ ಎಕ್ಸೈಟ್ಮೆಂಟ್ ನೋಡಿದ್ರಲ್ವಾ? ಸ್ಕೂಲ್ದ ರಜೆ ಬಂದರೆ ಸಾಕು, ಮಕ್ಕಳಿಗೆ ಎಲ್ಲಿಗಾದರೂ ಹೋಗಲೇಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡ್ಬಿಡ್ತಾರೆ. ಇಲ್ಲಾಂದರೆ ಅಟ್ಲೀಸ್ಟ್ ಅಜ್ಜಿ ಊರಿಗೆ ಯಾರಾದರೂ ನಾನು ಕರ್ಕೊಂಡು ಹೋಗಿ ಅಂತ ಶುರುವಾಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ನೀವು, ಅದೇ ಸೇಮ್ ಎಕ್ಸೈಟ್ಮೆಂಟ್ ನನ್ನ ಮಕ್ಕಳಲ್ಲಿ ಇದೆ. ಬಸ್ನಲ್ಲಿ ನಾನು ಸಮೃದ್ಧಿ ಮತ್ತು ಸಂಚಿತ್ ಸೇರಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈಗ ಬೆಳಗ್ಗೆ ಆಯಿತು. ಸೊ ಅವಳು ಎದ್ದು ಕುಂತ್ಬಿಟ್ಲು. ಸೊ ಮನೆ ಬಂತಾ, ಊರು ಬಂತಾ ಅಂತ ಕೇಳ್ತಾ ಇದ್ಲು. ಸೊ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಕೂತಿದ್ಲು. ಈ ವಿಡಿಯೋ ಹಾಕೋ ತುಂಬಾ ಲೇಟ್ ಆಗಿದೆ. ಆಲ್ರೆಡಿ ನಾನು ದೀಪಾವಳಿ ಶಾಪಿಂಗು ಮತ್ತು ಸೆಲೆಬ್ರೇಷನ್ ಬ್ಲಾಗ್ಸ್ ಎಲ್ಲ ಹಾಕಿದ್ದೀನಿ. ಇನ್ನೂ ಯಾರು ನೋಡಿಲ್ಲ, ಪ್ಲೀಸ್ ನೋಡ್ಬೋದು ನೀವು. ಹೊಸದಾಗಿ ನನ್ನ ಚಾನಲ್ಗೆ ಯಾರು ಬಂದರೆ, ನಾವು ಪುಣೆಯಲ್ಲಿರ್ತೀವಿ. ಟ್ವಿನ್ಸ್ದು ಲೈಫ್ ಸ್ಟೈಲ್ ಬ್ಲಾಗ್ಸ್ ಮಾಡ್ತೀನಿ, ಹಾಗೆ ಕುಕ್ಕಿಂಗು ರೆಸಿಪೀಸ್ಗಳೆಲ್ಲ ಹಾಕ್ತೀನಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ. ಅಣ್ಣ ಆಲ್ರೆಡಿ ವೇಟ್ ಮಾಡ್ತಾ ಇದ್ದ. ಸೊ ಬಸ್ನಿಂದ ಇಳಿದ ತಕ್ಷಣ ನಾವು ಕಾರಲ್ಲಿ ಕೂತು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ನಮ್ಮಣ್ಣ ಕ್ವಶನ್ ಮಾಡ್ತಾ ಇದ್ದ, ಸ್ಕೂಲ್ ಹೇಗಿತ್ತು, ನಿಮ್ಮ ಮೇಡಮ್ ಹೇಗಿದ್ರು ಅಂತೇಳಿ. ಸೊ ಅದನ್ನೆಲ್ಲ ಹೇಳ್ಕೊತಾ ಹೋಗ್ತಾ ಇದ್ರು. ನೀವು ಯಾವ ಊರಿಗೆ ಹೋಗಿದ್ರಿ? ಪುಣಾಗಿದ್ದೆ. ಬಿಜಾಪುರ ಬಂದೆ ಈಗ? ಬಿಜಾಪುರ ಯಾರು ಇರ್ತಾರಲ್ಲ ಮತ್ತ? ನಿಮ್ಮ ಸ್ಕೂಲ್ ಹೆಸರೇನ? ನಿಮ್ಮ ಮಿಸ್ ಹೆಸರೇನ? ನಿಮ್ಮ ಮೇಡಮ್ ಹೆಸರು? ನಾನು ಯಾವಾಗಲೂ ಪುಣೆಯಿಂದ ಊರಿಗೆ ಬಂದ ದಿನ ಅಮ್ಮ ಯಾವಾಗಲೂ ಇಡ್ಲಿ ಮಾಡ್ತಾರೆ. ಸೊ ನನ್ನ ಫೇವ್ರೇಟ್ ಅಂತೇಳಿ, ಅದ್ರ ಜೊತೆಗೆ ನನ್ನ ಮಕ್ಕಳಿಗೂ ತುಂಬಾ ಇಷ್ಟ. ಹಾಗಾಗಿ ಇಡ್ಲಿ, ಸಾಂಬಾರು, ಚಟ್ನಿ ಮಾಡಿದರು. ತುಂಬ ಸಾಫ್ಟಿಯಾಗಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದರಲ್ಲೂ ನಾವು ಪುಣೆಯಲ್ಲಿ ನಮ್ಮದೇ ಕೈ ರುಚಿ ತಿಂದು ಬೋರ್ ಆಗಿರುತ್ತೆ. ಸೊ ಮನೆಗೆ ಬಂದ ತಕ್ಷಣ ಅಮ್ಮನ ಕೈ ರುಚಿ, ಹಾಗೆ ನನ್ನ ವೈನಿ ಕೈ ರುಚಿ ತಿನ್ನೋದಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಸೊ ನಾವು ಬಿಜಾಪುರಕ್ಕೆ ಬಂದರೆ ಸಾಕು, ಅಡುಗೆನೇ ಮಾಡಲ್ಲ, ಜಸ್ಟ್ ತಿನ್ನೋದಷ್ಟೇ ಕೆಲಸ. ಸೊ ಆರಾಮಾಗಿದ್ದು ರಿಲ್ಯಾಕ್ಸ್ ಆಗಿ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಅಮ್ಮನ ಮನೆ ಎದುರಿಗೆ ಒಂದು ಗಾರ್ಡನ್ ಮಾಡಿದ್ದಾರೆ. ಅದರಲ್ಲಿ ಸೀತಾಫಲ್ ಬಂದಿತ್ತು. ಸೊ ಅವರು ಆಲ್ರೆಡಿ ತುಂಬ ತಿಂದಿದ್ರು, ಹೇಳ್ತಾ ಇದ್ರು ನಿಮ್ಮ ಸಲುವಾಗಿ ವೇಟ್ ಮಾಡ್ತಾ ಇದ್ವಿ, ಲಾಸ್ಟಿಗೆ ಬಂದವು ದಂಡಿಗೆ ಸ್ವಲ್ಪ ಇದ್ದಾವೆ. ಸೊ ಅದನ್ನು ಹದ್ದಕ್ಕಿಸಿ ಹಣ್ಣಿಗಿಡೋಣ, ಮತ್ತು ನೀವು ತಿನ್ನಕತ್ರಿ ಅಂತೇಳಿ. ಸೊ ಅದೇ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಗಿಡದಲ್ಲೇ ಹಣ್ಣಾದಂಥ ಸೀತಾಫಲ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ, ಸೊ ಮಾರ್ಕೆಟಲ್ಲಿ ತೊಗೊಂಡಂಥ ಟೇಸ್ಟನ್ನೇ ಬೇರೆಯೇ ಇರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಅದನ್ನು ಹಣ್ಣಿಗಂತ ಇಟ್ಟಿದ್ವಿ. ಸೊ 1-2 ಡೇಸ್ ಆದಮೇಲೆ ನೋಡ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಕ್ಕಳು ತುಂಬ ಎಕ್ಸೈಟ್ಮೆಂಟಲ್ಲಿ ಕೂತು ಏನಿದೆ ಅಂತ ಕೇಳ್ತಾಯಿದ್ರು. ಸೊ ಅವ್ರಿಗೆ ಗೊತ್ತಿದೆ, ಬಟ್ ಅಂದರೆ ತುಂಬ ದಿನ ಆಗಿತ್ತು ಈ ಹಣ್ಣು ತಿನ್ನಲಾರ್ದೆ, ಹಾಗಾಗಿ ಸೀತಾಫಲ ಅಂತ ಹೇಳ್ತಾ ಇದ್ದೆ. ತುಂಬಾ ಎಂಜಾಯ್ ಮಾಡಿದ್ರೆ ಅಮ್ಮನ ಮನೇಲಿ ಅಂತ ಹೇಳ್ಬೋದು. ನಾನು ಕೂಡ ಬೇಕಾ? ಬನ್ನಿ ಬನ್ನಿ ಬನ್ನಿ, ಯಾರಿಗೆ ಬೇಕು ಬನ್ನಿ. ಆರಾಮಾಗಿ ತಿನ್ನೋದು, ರಿಲ್ಯಾಕ್ಸ್ ಆಗಿ ಮನ್ಕೊಳ್ಳೋದು. ಸೊ ಮಸ್ತ್ ಮಜಾ ಮಾಡಿ ನಾನು ಪುಣೆಗೆ ಹೋಗ್ತೀನಿ. ನಿನ್ನ ಡ್ರೆಸ್ ತೋರ್ಸ್ ಹೆಂಗೈತಿ? ಓಯ್ ನೀ ಯಾರು? ಶೇಷ. ನೀನು? ನಿನ್ನ ಹೆಸರೇನ ಹೇಳು? ಹೇಳು.
ಇದು ಬಂದು ನಂದು ಬರ್ಡೇ ಬ್ಲಾಗ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಮನೆಯಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಎಸ್ಪೆಷಲಿ ಮಕ್ಕಳಿಗೋಸ್ಕರ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಅದ್ರ ಸಲುವಾಗಿ ಕೇಕ್ ತರೋದು ಅಂತ ಹೇಳ್ಬೋದು. ಅಣ್ಣ ನನಗೋಸ್ಕರ ಇಲ್ಲಿ ಕೇಕ್ ತೊಗೊಂಬಂದಿದ್ದ. ಮಕ್ಕಳಿದ್ದ ಮನೆಯಲ್ಲಿ ಕೇಕ್ ತೊಗೊಂಬಂದ ಸಂಭ್ರಮನೇ ಬೇರೆ ಅಂತ ಹೇಳ್ಬೋದು. ಜಸ್ಟ್ ರೀಸನ್ಸ್ ಅಷ್ಟೇ ಬೇಕಾಗಿರುತ್ತೆ ನಮಗೆ. ಆ್ಯನಿವರ್ಸರಿ ಇರ್ಬೋದು ಅಥವಾ ಬರ್ಡೇಸ್ ಇರ್ಬೋದು, ಜಸ್ಟ್ ನಾವು ಏನರ ಒಂದು ರೀಸನ್ ಕೊಟ್ಟು ಕೇಕ್ ಮನೆಗೆ ತರ್ತೀವಿ ಅಲ್ವಾ. ಹೀಗೆ ಸಿಂಪಲ್ ಆಗಿ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು. ನಿಮಗೆ ಈ ಬ್ಲಾಗ್ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಯಾರೇ ಇರ್ಬೋದು, ಒಂದು ಹೆಣ್ಣು ಮದುವೆ ಆದಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಎಷ್ಟೇ ನಮಗೆ ಫೆಸಿಲಿಟಿ ಇರ್ಬೋದು ಅಥವಾ ಚೆನ್ನಾಗಿದ್ದರೂ ನಾವು ಅಮ್ಮನ ಮನೆಗೆ ಹೋಗಬೇಕಂತ ಫೀಲಿಂಗ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿರುವ ನಮ್ಮದು ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ನಮಗೆ ಗಂಡ ನೋಡ್ಕೋದಿರ್ಬೋದು ಅಥವಾ ಮಕ್ಕಳನ್ನು ನೋಡ್ಕೋದಿರ್ಬೋದು, ಅವ್ರದ್ದು ಯೋಗಕ್ಷೇಮ ಇರ್ಬೋದು ಅಥವಾ ಸ್ಕೂಲಿಗೆ ಕಳಿಸೋದು, ಕರ್ಕೊಂಡು ಬರೋದಿರ್ಬೋದು. ಸೊ ತುಂಬಾ ನಮಗೆ ಜವಾಬ್ದಾರಿ ಇರುತ್ತೆ. ಸೊ ಅದ್ರದ್ದು ರಿಲೀಫ್ ನಮಗೆ ಬೇಕು ಅಂತ ಅನಿಸುವ ರೀಸನ್ಗೆ ಅಮ್ಮನ ಮನೆಗೆ ಬರಬೇಕಂತ ಒಂದು ಫೀಲಿಂಗ್ ಇರುತ್ತೆ. ಅದ್ರ ಜೊತೆಗೆ ನಮಗೂ ಫಿಸಿಕಲಿ ಸ್ಟ್ರೆಸ್ ಆಗುತ್ತೆ ಅಂತಲೂ ಹೇಳ್ಬೋದು. ಇದಕ್ಕೆಲ್ಲನ ರಿಲೀಫ್ ಸಿಗೋದಂದರೆ ಒಂದೇ ಒಂದು ಮಂತ್ರ ಅಂದರೆ ಅದು ಅಮ್ಮನ ಮನೆಗೆ ಹೋಗೋದು. ಅದು ಒಂದು ಬಿಟ್ಟರೆ ಹೆಣ್ಮಕ್ಳಿಗೆ ಬೇರೆ ಯಾವುದು ಜಾಗ ಇಲ್ಲ, ಏನು ದುಡ್ಡು ಕೊಟ್ಟರು ಸಿಗೋದಿಲ್ಲ ಅಂತ ಹೇಳ್ಬೋದು. ಅದು ಒಂದೇ ನಮ್ಗೆ ಸಿಗೋದಂದರೆ ಅಮ್ಮನ ಮನೆಯಲ್ಲಿ ಅಲ್ವಾ. ಯಾರು ಇದನ್ನು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಏನಾದರೂ ಬೇಜಾರಾದರೆ ಅಥವಾ ನಿಮಗೇನಾದರೂ ಫಿಸಿಕಲಿ ಸ್ಟ್ರೆಸ್ ಆದರೆ ನೀವು ಹೋಗಬೇಕು ಅಂತ ಅನ್ನೋದೇ ಅಮ್ಮನ ಮನೆಗೆ ಅಲ್ವಾ. ಫೈನಲಿ ಕೇಕ್ ಕಟ್ಟಿಂಗ್ ಮುಗೀತು. ಸೊ ಕೇಕ್ ಪೀಸದ ಜೊತೆಗೆ ನಾವು ಸೇವನ್ನು ಎಂಜಾಯ್ ಮಾಡಿದ್ವಿ. ಇದು ನನ್ನ ಬರ್ಡೇದು ಸೆಲೆಬ್ರೇಷನ್ ಆಗಿತ್ತು. ಕೊನೆಯಲ್ಲಿ ದೀಪಾವಳಿ ಸೆಲೆಬ್ರೇಷನ್ದು ಫೋಟೋಸು ಶೇರ್ ಮಾಡ್ತಾ ಇದ್ದೀನಿ. ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಮತ್ತು ನಿಮಗೆ ಹೊಸ ಕಂಟೆಂಟ್ ಇರುವ ವಿಡಿಯೋ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.